ಏನ್ ಕೃಷ್ಣ ಇದು? ಐಶ್ವರ್ಯ ಅಕ್ಕ ನನ್ನ ಜೊತೆ ಬರೋ ಹಾಗೆ ಮಾಡಿದೆ. ಅಕ್ಕ ಪಕ್ಕದಲ್ಲೇ ಇದ್ರೆ FM ಸ್ಟೇಷನ್ಗೆ ಹೇಗೆ ಹೋಗ್ಲಿ, ಹೇಗೆ ಹಾಡ್ಲಿ? ಶ್ಯಾಮಾ, ಟೈಮ್ ಆಯ್ತು, ಬಾ. ಏನ್ ಶ್ಯಾಮಾ ಹೀಗಿದ್ಯಾ? ಎನಿ ಪ್ರಾಬ್ಲಮ್? ಏನಿಲ್ಲ ಅಕ್ಕ, ಏನಿಲ್ಲ. ಮುಖ ಯಾಕೋ ತುಂಬಾ ಬೆವರ್ತಾ ಇದೆ. AC ಆನ್ ಮಾಡ್ಲಾ ಶ್ಯಾಮಾ? ಏನ್ ಬೇಡ ಬೇಡ ಅಕ್ಕ. ನಿನ್ ಮುಖ ನೋಡ್ತಿದ್ರೆ ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಟೆನ್ಷನಾ? ಯಾಕಾಗತ್ತೆ? ಹಾ, ಯಾಕೋ ಗೊತ್ತಿಲ್ಲ, ಆದ್ರೆ ಏನೋ ಬೇರೆ ತರಾನೇ ಇದೆಯಾ ನೀನು. ನಾನ್ ನಿನ್ ಜೊತೆ ಬರೋದು ನಿನಗಿಷ್ಟ ಇಲ್ವಾ? ಇಷ್ಟ ಇಲ್ದೆ ಏನಕ್ಕ? ಅಲ್ಲ, ನೀವು ಬಂದ್ರೆ ಏನಾಗತ್ತೆ ಅಂತ. ಏನೋ ನಾನ್ ಬಂದಿರೋದ್ರಿಂದ ಏನಾದ್ರೂ ಆಗತ್ತೇನೋ ಅಂತ ಟೆನ್ಷನ್ನು, ಆಗತ್ತೆ ಅಂತ ಅಂದ್ಕೊಂಡು ಆಗ್ದಿರೋ ಟೆನ್ಷನ್ನು. ಒಟ್ನಲ್ಲಿ ಯಾವುದೋ ಟೆನ್ಷನ್ ಅಲ್ಲಿದ್ಯಾ ನೀನು. ಚೇಚೆ, ಹಾಗೇನಿಲ್ಲ ಅಕ್ಕ, ಅಂಥದ್ದೇನಿಲ್ಲ. ಫ್ಯಾಕ್ಟ್ರಿಲಿ ಐಶ್ವರ್ಯ ಅಕ್ಕ ನನ್ನ ಪಕ್ಕದಲ್ಲೇ ಇದ್ರೆ ನಾನು 8 to 10 FM ಸ್ಟೇಷನ್ಗೆ ಹೇಗೆ ಹೋಗ್ಲಿ? ಕೃಷ್ಣ, ನೀನೇ ಏನಾದರೂ ದಾರಿ ತೋರಿಸ್ಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಸ್ಟಾಪ್ ವೇಷನಾಶಾಯ ಗೋವಿಂದಾಯ ನಮೋ ನಮಃ. ಮೇಡಮ್, ಲೈಸೆನ್ಸ್ RC ತೋರಿಸಿ. 1 minute. ಏನ್ ಮೇಡಮ್ ಹುಡುಕ್ತಾ ಇದ್ದೀರಾ? ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ. ಅದು ನಾನು ಮನೇಲೆ ಬಿಟ್ಟು ಬಂದೆ ಸರ್. ಮನೆ ಹತ್ರ ಯಾಕಿರುತ್ತೆ ಮೇಡಮ್? ಕಾರಲ್ಲಿ ತಾನೇ ಇಟ್ಟಿರ್ಬೇಕು. ಅದು ಆಕ್ಚುಲಿ ನಿನ್ನೆ ಕಾರ್ನ ಸರ್ವಿಸ್ ಕೊಟ್ಟಿದ್ದೆ. ಡ್ಯಾಶ್ ಬೋರ್ಡ್ ಇಂದ ತೆಗೆದು ಮನೇಲಿ ಇಟ್ಟಿದ್ದೀನಿ. ಇವತ್ ಮಾರ್ನಿಂಗ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಸರದಲ್ಲಿ ಮರ್ತ್ಬಿಟ್ಟೆ. ಹಾಗೆ ಮರ್ತೋದೆ ಅಂದ್ರೆ ಆಗಲ್ಲ ಮೇಡಮ್. ಆಸ್ ಪರ್ ರೂಲ್ ನಾವು ಕೇಳಿದಾಗ ಲೈಸೆನ್ಸ್ RC ತೋರಿಸ್ಬೇಕು ಮೇಡಮ್. ಹಲೋ, ನಾನು ಯಾರು ಅಂತ ಗೊತ್ತಾ? ಸರ್, ಇವನು ನೋಡಿ ಸರ್, ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರಾ ಬಂದಿದ್ದಾನೆ. ಯಾರೋ ಮಿನಿಸ್ಟರ್ ಕಡೆಯವರು ಅಂತ ಹೇಳ್ತಾ ಇದ್ದಾನೆ. ಮಿನಿಸ್ಟರ್ ಕಡೆಯವರಾದ್ರೆ ವಿತೌಟ್ ಲೈಸೆನ್ಸ್ ರೋಡ್ ಮೇಲೆ ಬಂದು ಆಕ್ಸಿಡೆಂಟ್ಸ್ ಮಾಡ್ಬಿಡ್ತಾರಾ? ಪ್ರಜೆಗಳ ಪ್ರಾಣ ತೆಗೆದು ಬಿಡ್ತಾನೆ ಏನು? ವಿತೌಟ್ ಲೈಸೆನ್ಸ್ ಯಾರು ಸಿಕ್ಕಾಕೊಂಡ್ರು ಸರಿ, ಕೇಸ್ ಬುಕ್ ಮಾಡಿ, ಅವ್ನು ಯಾರಾದ್ರೂ ಸರಿ. ಆಯ್ತು ಸರ್, ಹೋಗೋ ನಡೆಯೋ. ಮೇಡಮ್, ಮೊದಲು ಕೆಳಗಿಳಿರಿ. ಸರ್, ನಾನು ಆನಂದ ಗಜಪತಿ ವರ್ಮಾ ಅವರ. ನೀವ್ ಯಾರಾದ್ರೂ ನನ್ಗೇನ್ರಿ? ನನಗೆ ಲೈಸೆನ್ಸ್ RC ತೋರಿಸಿ ಸಾಕು. ಮನೇಲಿದೆ ಅಂದ್ರಿ ತಾನೇ, ತರಿಸಿ. ಮೇಡಮ್, ಮೊದಲು ನೀವು ಕಾರ್ ಪಕ್ಕದಲ್ಲಿ ಪಾರ್ಕ್ ಮಾಡಿ ಪ್ಲೀಸ್. ಅಕ್ಕ, ಬಾವಂಗ್ ಫೋನ್ ಮಾಡಿ RC ಮತ್ತೆ DL ತರಿಸಿ. ನಂಗೆ ಟೈಮ್ ಆಗ್ತಿದೆ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ, ಹೋಗು. ನಿನ್ ಬಾವ ಬಂದ್ಮೇಲೆ ಇವ್ರಿಗೆ RC ತೋರಿಸಿ ನಾನು ಆಮೇಲೆ ಬರ್ತೀನಿ. ಸರಿ ಅಕ್ಕ. ಹಲೋ,
ನಾನು ಆಫೀಸ್ ಹತ್ರ ಡ್ರಾಪ್ ಮಾಡಿ ಹೋಗು ಐಶ್ವರ್ಯ. ಆಫೀಸ್ಗಾ? ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ. ಅದೊಂದು ದಿಕ್ಕಲ್ಲಿದೆ, ಇದೊಂದು ದಿಕ್ಕಲ್ಲಿದೆ. ಯಾವ ಕಡೆ ಆದರೂ ನಾನು ಆಫೀಸ್ಗೆ ಹೋಗ್ಬೇಕಲ್ವಾ? ಹೇಗೂ ಶ್ಯಾಮ ಆಟೋದಲ್ಲಿ ಹೋಗಾಯ್ತಲ್ಲ, ಫ್ಯಾಕ್ಟ್ರಿಗೆ ಹೋಗೋಕೆ ಅರ್ಜೆಂಟ್ ಏನಿದೆ? ಆಫೀಸಲ್ಲಿ ಅರ್ಜೆಂಟಾಗಿ ಮೀಟಿಂಗ್ ಇದೆ, ಆಫೀಸಿಗೆ ನಡಿ. ಇಷ್ಟು ಬೆಳಿಗ್ಗೆನೆ ಮೀಟಿಂಗಾ? ಅಕೌಂಟ್ಸ್ ಟ್ಯಾಲಿ ಆಗ್ತಿಲ್ಲ, ಅದಕ್ಕೆ ಅಕೌಂಟ್ ಸೆಕ್ಷನ್ ಜೊತೆ ಮಾರ್ನಿಂಗ್ ಮೀಟಿಂಗ್ ಇಟ್ಟಿದ್ದೀನಿ. ಇಷ್ಟೊತ್ತಿಗೆ ಎಲ್ಲರೂ ಬಂದಿರ್ತಾರೆ, ಬೇಗ ನಡಿ. ಅಂದ್ರೆ ಈಗ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ಬೇಗ ಓಡಿಸು. ಸರಿ ಬಿಡು. ಇನ್ನೊಂದು 1/4 ಗಂಟೆಯಲ್ಲಿ FM ಸ್ಟೇಷನ್ಗೆ ಹೋಗ್ಬೇಕು. ನಾನು ಇಲ್ಲಿಂದ ಹೋದ್ಮೇಲೆ ಐಶ್ವರ್ಯ ಅಕ್ಕ ಇಲ್ಲಿ ಬಂದ್ರೆ ಏನ್ ಮಾಡ್ಲಿ? ಅಲ್ಲಿಗೆ ಬಾವ ಬಂದ್ರೋ ಇಲ್ವೋ ಅಂತ ಕೇಳ್ಬೇಕು. ಡ್ರೈವಿಂಗ್ ಮಾಡ್ತಾ ಫೋನಲ್ಲಿ ಮಾತಾಡಬಾರ್ದು. ಶ್ಯಾಮನೇ. ಹಲೋ ಶ್ಯಾಮ. ಹಲೋ ಬಾವ, ನೀವು ಬಂದ್ರಾ? ಗಾಡಿ ಡಾಕ್ಯುಮೆಂಟ್ಸ್ ತಂದ್ರಾ? ಹಾ ತಂದಮ್ಮ. ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನೀನೇ ಟೆನ್ಷನ್ ಆಗ್ಬೇಡ. ಅಕ್ಕ? ನಿಮ್ಮ ಅಕ್ಕ ಡ್ರೈವಿಂಗ್ ಮಾಡ್ತಿದ್ದಾಳಮ್ಮ, ನನ್ನ ಆಫೀಸ್ಗೆ ಕರ್ಕೊಂಬರ್ತಿದ್ದಾಳೆ. ನನ್ನ ಆಫೀಸಿಗೆ ಡ್ರಾಪ್ ಮಾಡಿದ್ಮೇಲೆ ಫ್ಯಾಕ್ಟ್ರಿಗೆ ಬರ್ತಾಳೆ ಬಿಡು. ಅಂದ್ರೆ ಅಕ್ಕ ಬರೋದು ಲೇಟ್ ಆಗತ್ತಾ ಬಾವಾ? ಹೌದಮ್ಮ, ನನ್ನ ಆಫೀಸಲ್ಲಿ ಬಿಟ್ಟು ಬರಬೇಕಲ್ವಾ, ಇನ್ನೊಂದು 1.5 hour ಆಗ್ಬೋದು. ಸರಿ ಬಾವಾ, ಇಡ್ತೀನಿ. ಸರಿನಮ್ಮ. ನಾನು ಬಂದೋ ಇಲ್ವೋ, ಪಾಪ ನೀನೊಬ್ಳೇ ರೋಡಲ್ಲಿ ಕಷ್ಟಪಡ್ತಿದ್ಯೇನೋ ಅಂತ ಫೋನ್ ಮಾಡಿದ್ದು ಶ್ಯಾಮ. ಅಕ್ಕ ಬರೋ ಅಷ್ಟರಲ್ಲಿ 1.5 ಗಂಟೆ ಆಗತ್ತೆ ಅಂದ್ರು. ಅಂದ್ರೆ ನಾನು FM ಇಂದ ಬರೋದ್ರಲ್ಲಿ ಅಕ್ಕ ಇಲ್ಲಿಗೆ ಬಂದಿರ್ತಾಳೆ. ಏನ್ ಮಾಡ್ಲಿ ನಾನು? ಕೃಷ್ಣ, ಎಲ್ಲ ನಾನು ಅನ್ಕೊಂಡಿದ್ದ ಹಾಗೆ ನಡೆಯೋ ಹಾಗೆ ಆಶೀರ್ವಾದಿಸು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಎಲ್ಲ ಆಮೇಲೆ, ಲೈವ್ ಶುರುವಾಗ್ತಿದೆ, ಬೇಗ ಹೋಗು. ಸರಿ ಮೇಡಮ್. ಥ್ಯಾಂಕ್ ಯು ಐಶ್ವರ್ಯ. ಇಟ್ಸ್ ಓಕೆ. ಇಲ್ಲಿಂದ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 45 ಮಿನಿಟ್ಸ್ ಆಗುತ್ತೆ. ಬೇಗ ಹೋಗ್ಬೇಕು. ಗುಡ್ ಮಾರ್ನಿಂಗ್ ಬೆಂಗಳೂರು. ಲಿಸನರ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹಲೋ ಐಶ್ವರ್ಯ, ನೀನು ಶ್ಯಾಮ ಪಕ್ಕದಲ್ಲೇ ಇದೆಯಾ? ಇಲ್ಲ,
ಇಲ್ಲಿವರೆಗೂ ನನ್ ಗಂಡನ್ ಪಕ್ಕದಲ್ಲೇ ಇದ್ದೆ. ಅದ್ಯಾಕೆ? ಶ್ಯಾಮನ್ ಜೊತೆ ನೀನು ಫ್ಯಾಕ್ಟ್ರಿಗೆ ಹೋದೆ ತಾನೆ? ಹೋಗಿದ್ದೆ, ಆದ್ರೆ ಮಧ್ಯದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ RC ತೋರ್ಸು ಅಂತ ಅಂದ್ರು. ಅಕ್ಕ, ಬಾವಂಗ್ ಫೋನ್ ಮಾಡಿ RC ಮತ್ತೆ DL ತರಿಸಿ. ನಂಗೆ ಟೈಮ್ ಆಗ್ತಿದೆ, ನಾನು ಆಟೋದಲ್ಲಿ ಹೋಗ್ತೀನಿ. ಹೌದಾ? ಸರಿ ಬಿಡು, ನಾನು ಹೊರಗಡೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ನಿನ್ ಹತ್ರನೇ ಇದ್ದೀನಿ. ನೀನ್ ಇಲ್ಲಿಗೆ ಬಂದ್ರೆ ಇಬ್ರು ಸೇರಿ ಫ್ಯಾಕ್ಟ್ರಿಗೆ ಹೋಗೋಣ. ಓಕೆ, ಇವಾಗ ನೀವ್ ಎಲ್ಲಿದ್ದೀರಾ? ರೋಡ್ ನಂಬರ್ 10 ಅಲ್ಲಿ ದೇವಸ್ಥಾನದ ಹತ್ರನೇ ಇದ್ದೀನಿ. ಓಕೆ, ನಾನ್ ಬರ್ತಿದ್ದೀನಿ, ಅಲ್ಲೇ ಇರಿ. ಇಬ್ರು ಜೊತೆಗೆ ಫ್ಯಾಕ್ಟ್ರಿಗೆ ಹೋಗಿ ಶ್ಯಾಮನ್ ಕತೆ ಏನೋ ನೋಡೋಣ. ಬೇಗ ಬಂದ್ಬಿಡು. ಇದೇನು, ಗೌರಮ್ಮ ಅವರು ಫ್ಯಾಕ್ಟ್ರಿ ಕಡೆ ಹೋಗ್ತಿದ್ದಾರೆ. ಶ್ಯಾಮ ಈಗ FM ಸ್ಟೇಷನ್ ಅಲ್ಲಿ ಇರ್ತಾಳಲ್ವಾ, ಇವ್ರೇನಾದ್ರೂ ಇವಾಗ ಫ್ಯಾಕ್ಟ್ರಿಗೆ ಹೋದ್ರೆ ಕತೆ ಮುಗ್ದ ಹಾಗೇನೆ. ಈ ವಿಷಯ ಇವಾಗಲೇ ಶ್ಯಾಮಗೆ ಹೇಳಬೇಕು. ಶ್ಯಾಮ, ರಿಸೀವ್ ಮಾಡು. ಅವಳಿನ್ನೂ ಲೈವ್ ಪ್ರೋಗ್ರಾಮ್ ಅಲ್ಲೇ ಇದ್ದಾಳೋ ಏನೋ. ಏನ್ ಮಾಡ್ಲಿ ಇವಾಗ? ಇವ್ರಿಷ್ಟೊತ್ತಿಗೆ ಫ್ಯಾಕ್ಟ್ರಿಗೆ ಹೋಗಿರ್ತಾರೋ ಏನೋ. ಹಲೋ, ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಮೇಡಮ್. ಹಾ ನಮಸ್ಕಾರ. ಶ್ಯಾಮ ಎಲ್ಲಿದ್ದಾಳೆ? ಶ್ಯಾಮಾ ಮೇಡಮ್ B ಬ್ಲಾಕ್ ಅಲ್ಲಿ ಇರ್ತಾರಮ್ಮ. B ಬ್ಲಾಕ್ ಅಲ್ಲ? ಹೌದಮ್ಮ, ಆವಾಗಲೇ B ಬ್ಲಾಕ್ ಹೋಗ್ತೀನಿ ಅಂತ ನಮ್ಮಿಬ್ಬರಿಗೂ ಹೇಳಿದ್ರಮ್ಮ. ಬನ್ನಿ ಗೌರಮ್ಮ, B ಬ್ಲಾಕ್ಗೆ ಹೋಗೋಣ. ಶ್ಯಾಮ ಅಲ್ಲಿದ್ದಾಳ ನೋಡೋಣ, ಬನ್ನಿ. ನಿಲ್ಲು. ಏನ್ ಮೇಡಮ್? ಶ್ಯಾಮ ಎಲ್ಲಿದ್ದಾಳೆ? ಶ್ಯಾಮಮ್ಮ ಅವರು A ಬ್ಲಾಕ್ ಅಲ್ಲಿದ್ದಾರೆ ಮೇಡಮ್. A ಬ್ಲಾಕ್ ಅಲ್ಲ, ನಾವ್ ಈಗ ತಾನೇ ಅಲ್ಲಿಂದ ಬರ್ತಿದೀವಿ, ಅಲ್ಲಿಲ್ಲ. ಇಲ್ಲ ಮೇಡಮ್, ಆಗ್ಲೇ ನನಗೆ ಹೇಳಿದ್ರು ಶ್ಯಾಮಮ್ಮ ಅವರು A ಬ್ಲಾಕ್ ಅಲ್ಲಿ ಇರ್ತೀನಿ ಅಂದ್ರು. ಬನ್ನಿ. ಅಮ್ಮೋ, ಈ ಐಶ್ವರ್ಯ ಮೇಡಮ್ ಹತ್ರ ಹುಷಾರಾಗಿರ್ಬೇಕು. ಒಂದ್ ನಿಮಿಷ ನಿಲ್ಲು. ನಮಸ್ತೆ ಮೇಡಮ್.
ಶ್ಯಾಮ ಎಲ್ಲಿದ್ದಾಳೆ? ಅವಳನ್ನೇನಾದ್ರೂ ನೋಡಿದ್ಯಾ? ಶ್ಯಾಮಾ ಮೇಡಮ್ ಈಗಷ್ಟೇ ಬಿ ಬ್ಲಾಕ್ ಹೋದ್ರು. ಬಿ ಬ್ಲಾಕ್ಗ? ಸರಿ, ನೀನ್ ಕೆಲಸ ನೋಡ್ಕೊ. ಆಯ್ತು ಮೇಡಮ್. ಏ, ಶ್ಯಾಮನ್ ಎಲ್ಲಾದ್ರೂ ನೋಡಿದ್ಯಾ? ಶ್ಯಾಮ ಅವರಲ್ಲೇ ಇದಾರಮ್ಮ. ಹೌದಾ? ಆದ್ರೆ ಅಲ್ಲಿ ಇಲ್ವಲ್ಲ. ನಾನೇ ನೋಡಿದ್ನಮ್ಮ, ಅಲ್ಲೇ ಇದ್ದಾರೆ. ನಡೀರಿ. ಐಶ್ವರ್ಯ, ಐಶ್ವರ್ಯ, ಅಲ್ಲಿ ಇಲ್ಲಿ ಅಂತ ಸುತ್ತಿ ಸುತ್ತಿ ಕಾಲೆಲ್ಲ ನೋವಾಗ್ತಿದೆ. ಶ್ಯಾಮ ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಎ ಬ್ಲಾಕಲ್ಲಿರೋರ್ಗೆ ಬಿ ಬ್ಲಾಕಲ್ಲಿ ಇದ್ದೀನಿ ಅಂತ ಹೇಳಿ, ಬಿ ಬ್ಲಾಕಲ್ಲಿರೋರ್ಗೆ ಎ ಬ್ಲಾಕಲ್ಲಿ ಇದ್ದೀನಿ ಅಂತ ಹೇಳಿ ಅವಳೆಲ್ಲೋ ಹೊರಟೋಗಿದ್ದಾಳೆ ಅನ್ಸತ್ತೆ. ನಿಜಾನೇ, ಖಂಡಿತವಾಗ್ಲೂ ಅದೇ ಆಗಿರತ್ತೆ ಗೌರಮ್ಮ. ಈ ವಿಷಯನ ಈಗ್ಲೇ ಅತ್ತೆಗ್ ಫೋನ್ ಮಾಡಿ ಹೇಳಿ ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಆಗ ಆಗ ಅವಳು ಗುಟ್ಟೆಲ್ಲ ಹೊರಗ್ ಬರತ್ತೆ. ಕರೆಕ್ಟು, ಬೇಗ ನಿಮ್ಮ ಅತ್ತೆಗೆ ಫೋನ್ ಮಾಡು. ವಸಂತ ಅತ್ತಿಗೆ ಇಲ್ಗೇನಾದ್ರೂ ಬಂದ್ರೆ ಶ್ಯಾಮ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚುತ್ತಾರೆ. ಹಲೋ ಐಶ್ವರ್ಯ, ಕಾರ್ ಡಾಕ್ಯುಮೆಂಟ್ಸು ಲೈಸೆನ್ಸು ಮರ್ತೋಗಿದ್ರಿಂದ ಏನೋ ಪ್ರಾಬ್ಲಮ್ ಆಯ್ತಂತಲ್ಲ? ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿಯತ್ತೆ. ಅವರು RC ತಗೊಂಡ್ ಬಂದ್ರು. ಈಗ ಫ್ಯಾಕ್ಟ್ರಿಗೆ ಬಂದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಏನ್ ಪ್ರಾಬ್ಲಮ್ ಆಯ್ತು? ನಾನು ಅವ್ರನ್ನ ಆಫೀಸ್ಗೆ ಬಿಟ್ ಬರ್ತಿದ್ದಾಗ ಗೌರಮ್ಮ ಆಂಟಿ ಕಾಣಿಸಿದ್ರು. ನಾನು ಆಂಟಿ ಇಬ್ರು ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದ್ವಿ. ನಾವಿಲ್ಲಿಗೆ ಬಂದ್ಮೇಲೆ ನೋಡಿದ್ರೆ ಶ್ಯಾಮ ಫ್ಯಾಕ್ಟ್ರಿಯಲ್ಲೇ ಇಲ್ಲ. ಇಲ್ಲ ಅಂದ್ರೇನು? ಫ್ಯಾಕ್ಟ್ರಿಲಿ ಎಲ್ಲೋ ಇರ್ತಾಳೆ. ಇಲ್ಲ ಅತ್ತೆ, ಫ್ಯಾಕ್ಟ್ರಿಯಲ್ಲೆಲ್ಲ ನೋಡಿದ್ವಿ, ಶ್ಯಾಮ ಎಲ್ಲೂ ಕಾಣಿಸ್ತಿಲ್ಲ. ಫ್ಯಾಕ್ಟ್ರಿಗೆ ಅಂತ ಹೇಳಿ ಇನ್ನೆಲ್ಲಿಗೆ ಹೋಗ್ತಾಳೆ ಅವಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಿಮ್ಗೇನು ಹೇಳ್ದೆ ತಾನ್ ಎಲ್ಲೂ ಹೋಗಲ್ಲ ಅಂತ ನಿಮ್ಗೆ ಮಾತು ಕೊಟ್ಟಿದ್ಲು. ಆದ್ರೆ ಹೇಳ್ದೇನೆ ಎಲ್ಗೋ ಹೋಗಿದ್ದಾಳೆ. ಶ್ಯಾಮ ಮಾತ್ ತಪ್ಪಿದಾಳೆ ಅಂತ ನೀವ್ ನಂಬದೇ ಇದ್ರೆ, ನನ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವ್ ಈಗ್ಲೇ ಹೊರಟು ಫ್ಯಾಕ್ಟ್ರಿಗೆ ಬನ್ನಿ ಅತ್ತೆ. ನಿಜವಾದ ವಿಷಯ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾನು ಈಗ್ಲೇ ಹೊರಟು ಬರ್ತೀನಿ. ಸರಿ ಅತ್ತೆ. ಇವಾಗ ನಮ್ಮತ್ತೆ ಇಲ್ಲಿಗೆ ಬರ್ತಾರೆ, ಶ್ಯಾಮ ಕಾಣಿಸಲ್ಲ. ಮನೆಗೆ ಹೋದ್ಮೇಲೆ ಈ ವಿಷಯಕ್ಕೆ ದೊಡ್ಡ ಗಲಾಟೆ ಆಗತ್ತೆ. ಶ್ಯಾಮನ್ ನಾಟಕಕ್ಕೆ ಇವತ್ತೇ ತೆರೆ ಬೀಳುತ್ತೆ. ನನಗ್ ಬೇಕಾಗಿರೋದು ಕೂಡ ಅದೇ. ಇದೇನು ಅಖಿಲ್ ಅವರು ಇಷ್ಟು ಸಲ ಫೋನ್ ಮಾಡಿದ್ದಾರೆ? ಹಲೋ ಶ್ಯಾಮ, ಎಲ್ಲಿದ್ಯಾ? ರೀ, ಈಗಷ್ಟೇ FM ಸ್ಟೇಷನ್ ಇಂದ ಹೊರಗೆ ಬಂದೆ. ನೀವೇನು ಅಷ್ಟು ಸಲ ಫೋನ್ ಮಾಡಿದ್ದು? ಐಶ್ವರ್ಯ ಅತ್ತಿಗೆ ಗೌರಮ್ಮ ಸೇರಿ ಫ್ಯಾಕ್ಟ್ರಿ ಕಡೆ ಹೋಗೋದು ನೋಡಿದೆ ಶ್ಯಾಮ. ಅವರಿಬ್ರು ಅಲ್ಲಿ ಹೋದಾಗ ನೀನಲ್ಲಿ ಕಾಣದೇ ಇದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀನ್ ತಕ್ಷಣ ಹೊರಟು ಫ್ಯಾಕ್ಟ್ರಿಗೆ ಹೋಗಿ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡು ಶ್ಯಾಮ. ಸರಿ ರೀ, ಹಾಗೆ ಮಾಡ್ತೀನಿ. ಈಗ್ಲೇ ಹೋಗ್ತೀನಿ.